I heartily welcome you all again for the biology class, dear students. In this particular class, we start with a new chapter, that is the chapter number 8, the cell, the unit of life. In this particular chapter, you are going to learn about what is cell, what is cytology, the discovery of the cell theory, the cell and overview, the structure of the prokaryotic cells, the structure of the eukaryotic cells, the cell wall, the structure of the cell wall, the structure of the cell membrane, and the membrane bound organelles which are present within the eukaryotic cells. Like the endoplasmic reticulum, you are going to learn about the Golgi complex, mitochondria, the plastids, mainly chloroplast, vacuoles, lysosomes, microbodies and the nucleus. ನಾನು ನಿಮಗೆ ಬೆಳಗಿನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯ ವಿದ್ಯಾರ್ಥಿಗಳೇ. ನೀವು ಅಥವಾ ನಾವು ಇವತ್ತಿನ ದಿವಸ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡೋಣ. ಅಧ್ಯಾಯ 8, ಜೀವಕೋಶ ಜೀವನದ ಒಂದು ಘಟಕ. ಈ ಒಂದು ಅಧ್ಯಾಯ ಬಹಳಷ್ಟು ಆಸಕ್ತಿಪೂರ್ಣವಾದ ಅಧ್ಯಾಯವಾಗಿದೆ. ಇಲ್ಲಿ ನಾವು ಏನನ್ನು ಕಲಿತೀವಿ ಅಂತಂದರೆ, ಜೀವಕೋಶವೆಂದರೇನು, ಕೋಶಶಾಸ್ತ್ರವೆಂದರೇನು, ಜೀವಕೋಶದ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದರ ಜೊತೆ ಕೋಶದ ಅವಲೋಕನವನ್ನು ಅಧ್ಯಯನ ಮಾಡ್ತೀವಿ. ಹಾಗೆ ಪ್ರೋಕ್ಯಾರಿಯೋಟ್ನಲ್ಲಿರುವಂಥ ಕೋಶದ ಆಕಾರ ವ್ಯವಸ್ಥೆಯನ್ನು ಮಾಡ್ತೀವಿ, ಕೋಶಗಳ ಆಕಾರ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತೀವಿ, ಅಥವಾ ಜೀವಕೋಶಗಳ ಆಕಾರ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತೀವಿ. ಬಹುಕೋಶೀಯ ಜೀವಿಗಳಲ್ಲಿರುವಂಥ ಜೀವಕೋಶಗಳ ಆಕಾರ ವ್ಯವಸ್ಥೆಯನ್ನು ನಾವು ಕಲಿತೀವಿ. ಅದರ ಜೊತೆ ಈ ಬಹುಕೋಶೀಯ ಜೀವಿಗಳಲ್ಲಿ ಇರುವಂತಹ ಜೀವಕೋಶದ ಒಳಗಿರುವಂತಹ ಕೋಶ ದ್ರವ್ಯದ ಜೊತೆ ಇರುವಂಥ ಆರ್ಗ್ಯಾನಲ್ಸ್ಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ನಾವು. ಕೋಶ ಕೇಂದ್ರವಿರಬಹುದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರಬಹುದು, ಮೈಟೋಕಾಂಡ್ರಿಯಾ ಇರಬಹುದು, ಪತ್ರಹರಿತ್ತು ಇರಬಹುದು, ಅಥವಾ ಕುರುಹುಗಳಿರಬಹುದು, ಅಥವಾ ಲೈಸೋಸೋಮ್ಸ್ಗಳಿರ್ಬೋದು. ಇವುಗಳ ಎಲ್ಲ ಬಗ್ಗೆ ಅಧ್ಯಯನ ಮಾಡ್ತಾರೆ. ಮತ್ತು ಕೋಶ ಪೊರೆ, ಕೋಶದ ಗೋಡೆ, ಇವುಗಳ ಎಲ್ಲ ಬಗ್ಗೆ ನಾವು ಇವತ್ತಿನ ಈ ಒಂದು ಅಧ್ಯಾಯದೊಳಗೆ ನಾವು ಕಲಿತೀವಿ. ಲೆಟ್ ಅಸ್ ಸ್ಟಾರ್ಟ್ ದ ಚಾಪ್ಟರ್. ವಿ ಆಲ್ ನೋ ದ್ಯಾಟ್ the living organisms having a character like the cellular organization. The cellular organization is the important character of the living organism. We learnt in the first chapter. So then what is the cell? What is the cell? We said cell is the unit of life. Then what is meaning of the cell? Cell is nothing but the structural and functional unit of the life ಅಥವಾ living organisms. The structural and functional unit of the living organisms which consist of the membrane bound cytoplasm. Within a membrane, the cytoplasm is present. Whereas the cytology means it is the branch of biology which deals with the study of the form and structure of the cells and their organelles. There means the organelles which are present within them with the help of microscope. ನೋಡ್ರಿ, ಜೀವಕೋಶ ಜೀವನದ ಒಂದು ಘಟಕ ಅಂತ ನಾವು ಈ ಅಧ್ಯಾಯವನ್ನು ಹೇಳ್ತೀವಿ. ಹಾಗಾದರೆ ಜೀವಕೋಶವೆಂದರೇನು? ನಮ್ಗೆ ಗೊತ್ತಿರಲಿ, ನಾವು ಸಜೀವಿಗಳು 1ನೇ ಅಧ್ಯಾಯದೊಳಗೆ ನಾವು ಕಲಿಬೇಕಾದ್ರೆ ಸಜೀವಿಗಳ ಗುಣಲಕ್ಷಣದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸಜೀವಿಗಳು ಅನ್ನಬೇಕಾದ್ರೆ ಸೆಲ್ಯುಲರ್ ಆರ್ಗನೈಜೇಷನ್ ಅಂದರೆ ಕೋಶ ಕೇಂದ್ರದ ವ್ಯವಸ್ಥೆ, ಕೋಶದ ಆಕಾರ ವ್ಯವಸ್ಥೆ, ಇದು ಸಜೀವಿಗಳ ಪ್ರಮುಖ ಗುಣಲಕ್ಷಣವಾಗಿದೆ. ಸಜೀವಿಗಳು ಅನ್ನಲಿಕ್ಕೆ ಜೀವಕೋಶದ ಸಂರಚನೆ ಇರಲೇಬೇಕು ಅಂತ ಹೇಳ್ತಾರೆ. ಹಾಗಾದರೆ ಜೀವಕೋಶವೆಂದರೇನು ಅಂತ ಕೇಳಿದಾಗ, ಜೀವಕೋಶ ಸಜೀವಿಗಳಲ್ಲಿರುವಂತಹ ಆಕಾರ ಮತ್ತು ಕಾರ್ಯವಿಧಾನ ಮಾಡುವಂಥ ಒಂದು ಮೂಲ ಘಟಕ. ಜೀವಕೋಶ ಎಲ್ಲ ಸಜೀವಿಗಳಲ್ಲಿ ಇರುವಂತಹ ಆಕಾರ ಮತ್ತು ಕಾರ್ಯವಿಧಾನ ಮಾಡುವಂಥ ಮೂಲ ಘಟಕ. ಈ ಜೀವಕೋಶಗಳು ಕೂಡಿಕೊಂಡನೇ ಏನಾಗ್ಯವಂತಂದರೆ ಉನ್ನತ ಜೀವಿಗಳಾಗ್ಯವ. ನಾವೆಲ್ಲ ಜೀವಕೋಶಗಳ ಸಮೂಹದಿಂದನೇ ಮಾಡಲ್ಪಟ್ಟಿವೆ.
ಹಾಗಾದರೆ ಕೋಶಶಾಸ್ತ್ರ ಎಂದರೇನು? ಕೋಶಶಾಸ್ತ್ರವೆಂದರೆ ನಾವೇನು ಹೇಳಿದ್ವಿ, ಇಸ್ ಅ ಬ್ರ್ಯಾಂಚ್ ಆಫ್ ಬಯೋಲಾಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಫಾರ್ಮ್ ಆ್ಯಂಡ್ ದ ಸ್ಟ್ರಕ್ಚರ್ ಆಫ್ ದ ಸೆಲ್ಸ್. ಜೀವಕೋಶದ ಅಥವಾ ಕೋಶೀಯ ಆಕಾರ ವ್ಯವಸ್ಥೆಯನ್ನು ಅಧ್ಯಯನ ಮಾಡೋದು ಮತ್ತು ಈ ಕೋಶದ ಒಳಗಡೆ ಇರುವಂಥ ಎಲ್ಲ ಸಂರಚನೆಗಳ ಅಧ್ಯಾಯವನ್ನು ಸೂಕ್ಷ್ಮ ದರ್ಶಕದ ಮುಖೇನ ಮಾಡುವುದನ್ನು ನಾವು ಏನಂತ ಕರಿತೀವಿ? ಕೋಶಶಾಸ್ತ್ರ ಅಂತ ಕರಿತೀವಿ. ಕೋಶಶಾಸ್ತ್ರ ಅಂತ ಕರಿತೀವಿ. ನೋಡ್ರಿ, ದೇರ್ ಆರ್ ದ ಆರ್ಗ್ಯಾನಿಸಮ್ಸ್ based on the cell, they divided into two. One called the unicellular organisms, means they're having only one cell, they made up of only one cell. Whereas the multicellular organisms, they consist of a group or many cells are combined together form the multicellular organisms. There are unicellular organisms and there are multicellular organisms. The invention of the microscope to the electron microscope helped the scientist to study or to view the structure of the cell and the organelles which are present within a cell. The first time in the year 1665, Robert Hooke is the scientist who discovered the cell. He observed the cork and other parts of the plant. He is the first person who discovered the cell. Later on, Anton von Leeuwenhoek, he observed the living cells. He is the first time he observed the live cells. He observed the live cells within his own microscope, and he called them as nanomolecules. And the Robert Brown is a scientist who discovered the nucleus present in the cell. ನೋಡ್ರಿ, ಈ ಎಲ್ಲ ಜೀವಿಗಳಲ್ಲಿ ಎರಡು ಪ್ರಕಾರದ ಜೀವಿಗಳನ್ನು ನಾವು ನೋಡ್ತೀವಿ. ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ. ಅಂದರೆ ಒಂದೇ ಜೀವಕೋಶವನ್ನು ಹೊಂದಿದಂಥ ಜೀವಿಗಳಿಗೆ ನಾವೇನು ಕರಿತೀವಿ? ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ. ಅದರ ಜೊತೆಗೆ ಬಹುಕೋಶೀಯ ಜೀವಿಗಳು ಅಂದರೆ ಜೀವಕೋಶಗಳ ಸಮೂಹ ವ್ಯವಸ್ಥೆಯನ್ನು ಹೊಂದಿದಂತಹ ಉನ್ನತ ಜೀವಿಗಳಿಗೆ ನಾವೇನು ಕರಿತೀವಿ? ಮಲ್ಟಿಸೆಲ್ಯುಲರ್, ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ ನಾವು. ಹೌದಾಯ್ತಾ? ಏಕಕೋಶೀಯ ಜೀವಿಗಳು ಒಂದೇ ಜೀವಕೋಶವನ್ನು ಹೊಂದಿದಂಥ ಜೀವಿಗಳಿಗೆ ನಾವು ಏಕಕೋಶೀಯ ಜೀವಿಗಳಂದರೆ, ಬಹುಕೋಶಗಳನ್ನು ಹೊಂದಿದಂಥ ಜೀವಿಗಳಿಗೆ ನಾವೇನು ಕರಿತೀವಿ? ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಈ ಸೂಕ್ಷ್ಮದರ್ಶಕದ ಕಂಡುಹಿಡಿಯೋದ್ರಿಂದ, ಸೂಕ್ಷ್ಮದರ್ಶಕದೊಂದಿಗೆ ಮತ್ತು ವಿದ್ಯುತ್ ಕಾಂತೀಯ ಸೂಕ್ಷ್ಮದರ್ಶಕಗಳು ಅಂತ ಕರಿತೀವಿ. ಈ ರೀತಿಯ ಬಹುಬಗೆಯ ಏನಂತಾರೆ ಸೂಕ್ಷ್ಮದರ್ಶಕಗಳನ್ನು ನಾವು ಕಂಡು ಹಿಡಿದಿದ್ದರಿಂದ ವಿಜ್ಞಾನಿಗಳಿಗೆ ಕೋಶ ಕೇಂದ್ರವನ್ನು ನೋಡಲಿಕ್ಕೆ, ಕೋಶ ಕೇಂದ್ರದ ಆಕಾರ ವ್ಯವಸ್ಥೆಯನ್ನು ಅಧ್ಯಯನ ಮಾಡಲಿಕ್ಕೆ ಮತ್ತು ಕೋಶ ಕೇಂದ್ರದ ಒಳಗಡೆ ಇರುವಂತಹ ಸಂರಚನೆಯನ್ನು ಅಧ್ಯಯನ ಮಾಡಲಿಕ್ಕೆ ಅನುಕೂಲಕರವಾಯಿತು. ಪ್ರಥಮ ಬಾರಿಗೆ ಈ ಕೋಶವನ್ನು, ಜೀವಕೋಶವನ್ನು ಯಾರು ಕಂಡುಹಿಡಿದರಪ್ಪ ಅಂತಂದರೆ ಅವನು ರಾಬರ್ಟ್ ಹುಕ್ ಅನ್ನುವಂಥ ವಿಜ್ಞಾನಿ. 1665 ರಾಬರ್ಟ್ ಹುಕ್ ಅನ್ನುವಂಥ ವಿಜ್ಞಾನಿ ಈ ಜೀವಕೋಶವನ್ನು ಕಂಡುಹಿಡಿತಾನೆ. ಇವನು ಪ್ರಥಮ ಬಾರಿಗೆ ಈ ಅಬ್ಸರ್ವ್ ದ ಕಾರ್ಕ್ ಅಂತ ಕರಿತಾನೆ. ಕಾರ್ಕ್ ಅಂದರೆ ಕನ್ನಡದೊಳಗೆ ಬಿರುಡೆ ಅಂತ ಕರೀತಾರೆ. ಈ ಬಿರುಡೆಯೊಳಗಿರುವಂತಹ ಜೀವಕೋಶಗಳ ಸಂರಚನೆಯನ್ನು ಅವನು ನೋಡ್ತಾನೆ. ಅದರ ಜೊತೆಗೆ ಸಸ್ಯಗಳಲ್ಲಿರುವಂತಹ ಬೇರೆ ಬೇರೆ ಭಾಗಗಳನ್ನು ಅವನೇನು ನೋಡ್ತಾನೆ, ನೋಡಿ ಪ್ರಪ್ರಥಮ ಬಾರಿಗೆ ಈ ಸಸ್ಯಗಳು ಏನಾಗಿದ್ದಾವೆ ಅಂದರೆ ಜೀವಕೋಶಗಳನ್ನು ಹೊಂದಿವೆ ಅಂಥೇಳಿ ನೀವು ಹೇಳ್ತಾನೆ. ತದನಂತರದಲ್ಲಿ ಆಂಟನ್ ವಾನ್ ಲೂವೆನ್ಹುಕ್ ಅನ್ನುವಂಥ ವಿಜ್ಞಾನಿ ಪ್ರಪ್ರಥಮ ಬಾರಿಗೆ ಜೀವಂತವಿರುವಂಥ ಜೀವಿಗಳನ್ನು ನೋಡ್ತಾನೆ. ನೆನಪಿಟ್ಕೋರಿ, ಈ ಆಂಟನ್ ವಾನ್ ಲೂವೆನ್ಹುಕ್ ಇಸ್ ಅ ಡಚ್. ಹಿ ಇಸ್ ನಾಟ್ ಅ ಸೈಂಟಿಸ್ಟ್, ಹಿ ಈಸ್ ಅ ವರ್ಕರ್. ಇವೊಬ್ಬ, ನಾನು ಹೇಳ್ತೀನಿ ನಿಮಗೆ, ಆಂಟನ್ ವಾನ್ ಲೂವೆನ್ಹುಕ್ ಅನ್ನುವಂಥ ಒಬ್ಬ ಕಸೂತಿ ಕೆಲಸ ಮಾಡುವಂಥ ವ್ಯಕ್ತಿ. ಅವನು ಉನ್ನತ ದರ್ಜೆಯ ಕಸೂತಿಯನ್ನು ಮಾಡಿ ಅಥವಾ ಬಟ್ಟೆಗಳನ್ನು ನೇಯ್ತಿದ್ದ. ಈ ಬಟ್ಟೆಗಳನ್ನು ಏನು ಮಾಡ್ತಿದ್ದ ಅಂದರೆ ಶ್ರೀಮಂತವಾದಂತಹ ಹೆಣ್ಣು ಮಕ್ಕಳಿಗೆ ಮಾರ್ತಿದ್ದ. ಈ ಕಸೂತಿಯನ್ನು ಕೆಲಸ ಮಾಡಬೇಕಾದ್ರೆ ಅವನೇನು ಮಾಡ್ತಿದ್ದ, ಮಸೂರುಗಳನ್ನು ಉಪಯೋಗ ಮಾಡ್ತಿದ್ದ. ಯಾಕಂದರೆ ಕಸೂತಿ ಒಳಗೆ
ಅವನಿಗೆ ಬದಲಾವಣೆಗೆ ವಿಭಿನ್ನ ಪ್ರಕಾರದ ಕಸೂತಿಯನ್ನು ಮಾಡಬೇಕಾದ್ರೆ ಅವನು ಏನು ಮಾಡ್ತಿದ್ದ, ಸೂಕ್ಷ್ಮದರ್ಶಕಗಳನ್ನು ಮಸೂರಗಳನ್ನು ಉಪಯೋಗ ಮಾಡಿಕೊಂಡು ಅಥವಾ ನಾವು ಭೂತಗನ್ನಡಿ ಅಂತ ಕರಿತೀವಿ, ಹಾಗೆ ಕಸೂತಿ ಕಾರ್ಯವನ್ನು ಮಾಡ್ತಿದ್ದ. ಹಿ ಯೂಸಸ್ ದ ಮ್ಯಾಗ್ನಿಫೈಯಿಂಗ್ ಲೆನ್ಸಸ್. ಆದರೆ ಈ ಮ್ಯಾಗ್ನಿಫೈಯಿಂಗ್ ಲೆನ್ಸಸ್ ಭೂತಗನ್ನಡಿಗಳೇನಾಗಿದ್ದು ಅಂತಂದರೆ ಅಷ್ಟೊಂದು ಸರಿ ಇರಲಿಲ್ಲ. ಆದ ಕಾರಣ ಏನು ಮಾಡ್ತಾನೆ ಅಂದರೆ ತನ್ನದೇ ಆದಂತಹ ಸೂಕ್ಷ್ಮ ಅಂದರೆ ಮಸೂರ ಭೂತಗನ್ನಗಳನ್ನು ಗ್ರೈಂಡ್ ಮಾಡ್ತಾನೆ, ಅಂದರೆ ಅವುಗಳ ಉಪಯೋಗಗಳನ್ನು ಮಾಡ್ತಾನೆ. ತಾನೇ ಏನು ಮಾಡ್ತಾನೆ ಅಂದರೆ ಭೂತಗನ್ನಗಳ ನಿರ್ಮಾಣವನ್ನು ಮಾಡ್ತಾನೆ. ನಿರ್ಮಾಣ ಮಾಡಿ ಅವುಗಳನ್ನು ಎರಡು ಬೇರೆ ಬೇರೆ ವಿಭಿನ್ನ ಏನಂತಾರೆ ಸ್ಥಳಗಳಲ್ಲಿ ಜೋಡಣೆಯನ್ನು ಮಾಡಿ ತನ್ನದೇ ಆದಂತಹ ಒಂದು ಹೊಸ ಸೂಕ್ಷ್ಮದರ್ಶಕನವನ್ನು ಅವನು ಕಂಡುಹಿಡಿತಾನೆ. ಹೀಗೆ ತನ್ನದೇ ಆದಂಥ ಸೂಕ್ಷ್ಮದರ್ಶಕವನ್ನು ಅವನು ಕಂಡುಹಿಡಿತಾನಲ್ಲ, ಆವಾಗ ಔಟ್ ಆಫ್ ಕ್ಯೂರಿಯಾಸಿಟಿ ಅಂತ ಕರಿತೀವಿ, ಕುತೂಹಲದಿಂದ ಏನು ಮಾಡ್ತಾನಂದರೆ ತನ್ನದೇ ಆದಂಥ ದ ಸ್ಕ್ರೇಪಿ ಅಂತ ಕರಿತೀವಿ ಬಾಡಿ ಹೇರ್ಸ್ಗಳು, ಜೀವಿಗಳು ಎಲ್ಲವನ್ನು ಆ ಸೂಕ್ಷ್ಮದರ್ಶಕದ ಮುಖೇನ ನೋಡ್ಲಿಕ್ಕೆ ಚಲೋ ಮಾಡ್ತಾನೆ. ಹೀಗೆ ನೋಡಿದಾಗ ಏನಾಗ್ತವೆ ಅಂದರೆ ಅಲ್ಲಿ ಈಗ ಚರಂಡಿ ನೀರನ್ನು ನೋಡಿದಾಗ ಏನಾಗ್ತವ, ಅಲ್ಲಿ ಬಹಳಷ್ಟು ಕ್ರಿಮಿಗಳು ಓಡಾಡಿದ್ದು ಕಾಣ್ತದೆ. ಅದಕ್ಕೆ ಅವನು ಏನಂತಾನವ, ಈ ಫಸ್ಟ್ ಟೈಮ್ ಅಬ್ಸರ್ವ್ ದ ಜರ್ಮ್ಸ್ ಆರ್ ದ ಬ್ಯಾಕ್ಟೀರಿಯಾ. ಅದಕ್ಕೆ ಅವನ ಈಸ್ ಕ್ರೆಡಿಟೆಡ್ ಆ್ಯಸ್ ದ ಡಿಸ್ಕವರಿ ಆಫ್ ದ ಫಸ್ಟ್ ಪ್ರೈಮರಿ ಮೈಕ್ರೋಸ್ಕೋಪ್. ಲೇಟರ್ ತದನಂತರದಲ್ಲಿ ರಾಬರ್ಟ್ ಬ್ರೌನ್ ಅನ್ನುವಂಥ ಒಬ್ಬ ವಿಜ್ಞಾನಿ ಕೋಶ ಕೇಂದ್ರವನ್ನು ಕಂಡಿಡ್ತಾನೆ. ಈ ಜೀವಕೋಶದ ಒಳಗಡೆ ಒಂದು ಕೇಂದ್ರೀಯ ವ್ಯವಸ್ಥೆ ಇರ್ತದೆ. ಆ ಕೇಂದ್ರವನ್ನು ನಾವೇನು ಕರಿತೀವಿ, ಕೋಶ ಕೇಂದ್ರ ಅಂತೀವಿ ಅಂಥೇಳಿ ರಾಬರ್ಟ್ ಬ್ರೌನ್ ಅನ್ನುವಂಥ ವಿಜ್ಞಾನಿ ಕೋಶ ಕೇಂದ್ರವನ್ನು ಕಂಡುಹಿಡ್ತಾನೆ. ಲೇಟರ್ ದೇರ್ ಇಸ್ ಅ ಸೆಲ್ ಥಿಯರಿ. ದ ಮ್ಯಾಲ್ಥಸ್ ಸೀಲ್ಡನ್ ಇನ್ 1838 and Theodor Schwann in 1839 both together put forward the cell theory. The Malthus Selden observed the plant species and he said that the plants are made up of the cell. Whereas the Theodor Schwann in 1839 he observed even the plants are also made up of the cells. And the Theodor Schwann discovered that both plant and animal species or animals are having the animal cell having cell membrane, but only the plant cells are having the cell wall. Later there are objections arised about the cell theories given by the Malthus, Selden and Schwann. The objection is they not said or that the cell theory proposed by the Selden and Schwann failed to explain how the cells are formed. It is clarified by Rudolf Virchow in 1895 with his statement. His Latin statement said that omnius cellula is cellula, means all cells are came from by the division of the pre-existing cells. He said the new cells are developed by the division of the pre-existing cell. It is nothing but the omnis cellula is cellula given by Rudolf Virchow. So that he modified the cell theory given by Selden and Schwann. He said that two things. One, all living organisms are composed of a cell and they are the product of the cells. The second one, all cells arise from the pre-existing cells. ನೋಡ್ರಿ, ಜೀವಕೋಶದ ಸಿದ್ಧಾಂತ ಅಂತ ಕರಿತೀವಿ. ಈ ಜೀವಕೋಶದ ಸಿದ್ಧಾಂತವನ್ನು ಮ್ಯಾಥಿಯಸ್ ಸಿಲ್ಡನ್ 1838 ಥಿಯೋಡರ್ ಸ್ವಾಮನ್ 1839 ಇಬ್ಬರೂ ಜನ ವಿಜ್ಞಾನಿಗಳು ಕೂಡಿಕೊಂಡು ಈ ಜೀವಕೋಶದ ಸಿದ್ಧಾಂತವನ್ನು ಕೊಡ್ತಾರೆ. ಇಬ್ಬರು ಜನ ಕೂಡ್ಕೊಂಡು ಏನು ಹೇಳ್ತಾರೆ ಅಂದರೆ, ಸಸ್ಯಗಳಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಅವುಗಳು ಜೀವಕೋಶದಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ತಾರೆ. 1838 ಸಿಲ್ಡನ್ ಏನು ಮಾಡ್ತಾನೆ ಅಂದರೆ, ಸಸ್ಯಗಳ ಅಧ್ಯಯನವನ್ನು ಮಾಡ್ತಾನೆ. ಎಲ್ಲ ರೀತಿಯ ಸಸ್ಯಗಳ ಭಾಗಗಳನ್ನು ನೋಡಿದಾಗ, ಆ ಸಸ್ಯಗಳ ಭಾಗಗಳನ್ನು ಸೂಕ್ಷ್ಮದರ್ಶಕದ ಮುಖಾನ ನೋಡಿದಾಗ ಅವೆಲ್ಲ ಜೀವಕೋಶದಿಂದ ಮಾಡಲ್ಪಟ್ಟಿರ್ತವೆ ಅಂತ ಹೇಳ್ತಾನೆ. ಹಾಗೆ ಥಿಯೋಡರ್ ಸ್ವಾಮನ್ ಏನು ಮಾಡ್ತಾನೆ ಅಂದರೆ, ಇವನು ಬೇರೆ ಬೇರೆ ಪ್ರಕಾರದ ಪ್ರಾಣಿಗಳ
ಪ್ರಾಣಿಗಳ ಭಾಗಗಳನ್ನು ನೋಡಿದಾಗ ಅವನು ಹೇಳ್ತಾನಂದರೆ ಈ ಪ್ರಾಣಿಗಳು ಸಹಿತ ಜೀವಕೋಶಗಳಿಂದ ಮಾಡಲ್ಪಟ್ಟದ್ದು. ಅದಕ್ಕೆ ಸೆಲ್ ಥಿಯರಿ ಏನು ಹೇಳ್ತದಪ್ಪ ಅಂದರೆ, ಕೋಶೀಯ ಸಿದ್ಧಾಂತ ಏನು ಹೇಳ್ತಂದರೆ ಎಲ್ಲ ಪ್ರಾಣಿ ಮತ್ತು ಪಕ್ಷಗಳು ಎಲ್ಲ ಪ್ರಾಣಿ ಮತ್ತು ಸಸ್ಯಗಳು ಎದರಿಂದ ಮಾಡಲ್ಪಟ್ಟವ? ಜೀವಕೋಶಗಳಿಂದ ಮಾಡಲ್ಪಟ್ಟದ ಅಂತ ಹೇಳ್ತದೆ. ಅದ್ರ ಜೊತೆಗೆ ಥಿಯೋಡರ್ ಸ್ವಾಮನ್ ಏನು ಕಂಡು ಹಿಡಿತಾನಂತಂದರೆ, ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಏನಿರ್ತಂದರೆ ಒಂದು ಕೋಶ ಪೊರೆ ಇರ್ತದೆ. ಎಲ್ಲ ಪ್ರಾಣಿ ಮತ್ತು ಸಸ್ಯಗಳ ಜೀವಕೋಶಗಳಲ್ಲಿ ಏನು ಹೊಂದಿರ್ತಾವ? ಅವು ಕೋಶ ಪೊರೆಯನ್ನು ಹೊಂದಿರ್ತವೆ. ಮತ್ತು ಇನ್ನೇನು ಹೇಳ್ತಾನಂತಂದರೆ, ಸಸ್ಯದ ಕೋಶ ಪೊರೆ ಹೊರಗಡೆ ಒಂದು ಗೋಡೆ ಇರ್ತದೆ, ಅದಕ್ಕೆ ಸೆಲ್ ವಾಲ್ ಅಂತ ಕರಿತೀವಿ. ಈ ಕೋಶದ ಗೋಡೆ ಸಸ್ಯದ ಜೀವಕೋಶಗಳಲ್ಲಿ ಮಾತ್ರ ಇರ್ತದೆ, ಆದರೆ ಪ್ರಾಣಿಯ ಜೀವಕೋಶಗಳು ಕೋಶ ಗೋಡೆಯನ್ನು ಹೊಂದಿಲ್ಲ ಅನ್ನೋದನ್ನು ಇವನು ಕಂಡುಹಿಡ್ತಾನೆ. ಇವರು ಯಾವ ಸಿದ್ಧಾಂತವನ್ನು, ಜೀವಕೋಶದ ಸಿದ್ಧಾಂತವನ್ನು ಕೊಡ್ತಾರಲ್ಲ, ಅದಕ್ಕೆ ಒಂದು ಆಕ್ಷೇಪಣೆಯನ್ನು ಬರ್ತದೆ. ಆಕ್ಷೇಪಣೆ ಏನು ಹೇಳ್ತಾರೆ ಅಂತಂದರೆ, ಈ ಸಿಲ್ಡನ್ ಮತ್ತು ಸ್ವಾಮನ್ ಕೊಟ್ಟಂತಹ ಕೋಶದ ಸಿದ್ಧಾಂತ ಏನನ್ನು ಹೇಳುವುದನ್ನು ನಿಲ್ಲಿಸ್ತಂತಂದರೆ, ಏನು ಹೇಳಿಲ್ಲ ಅಂತಂದರೆ, ಯಾವ ರೀತಿಯಾಗಿ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತವ ಅನ್ನೋದನ್ನು ಹೇಳುವಲ್ಲಿ ಈ ಕೋಶದ ಸಿದ್ಧಾಂತ ವಿಫಲ ಆಗ್ತದೆ. ಅಂದರೆ ಸಿಲ್ಡನ್ ಮತ್ತು ಸ್ವಾಮನ್ ಕೊಟ್ಟಂತಹ ಕೋಶದ ಸಿದ್ಧಾಂತ ಯಾವ ರೀತಿಯಾಗಿ ಹೊಸ ಜೀವಕೋಶಗಳು ಉತ್ಪತ್ತಿಯಾಗುತ್ತವ ಅನ್ನುವಂತಹ ಮಾಹಿತಿಯನ್ನು ಕೊಡುವಲ್ಲಿ ಅದು ವಿಫಲ ಆಗ್ತದೆ ಅಂತ ಹೇಳ್ತಾರೆ. ಇದನ್ನು ಯಾರು ಕ್ಲಾರಿಫೈ ಮಾಡ್ತಾರೆ ಅಂತಂದರೆ, ರುಡಾಲ್ಫ್ ವರ್ಚು ಅನ್ನುವಂಥ ಒಬ್ಬ ವಿಜ್ಞಾನಿ 1855 ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಏನು ಹೇಳ್ತಾನೆ ಅವನು? ಲ್ಯಾಟಿನ್ ಭಾಷೆಯೊಳಗೆ ತನ್ನದಂಥ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಹೇಳಿಕೆ ಏನಪ್ಪ ಅಂತಂದರೆ, ಒಮ್ನಿಯಸ್ ಸೆಲ್ಯುಲಾ ಈಸ್ ಸೆಲ್ಯುಲಾ. ಒಮ್ನಿಯಸ್ ಸೆಲ್ಯುಲಾ ಈಸ್ ಸೆಲ್ಯುಲಾ ಅಂತಂದರೆ ಎಲ್ಲ ಹೊಸ ಜೀವಕೋಶಗಳು ಮೊದಲೇ ಇರುವಂತಹ ಜೀವಕೋಶಗಳ ವಿಭಜನೆಯಿಂದ ಏನು ಮಾಡಲ್ಪಡ್ತಾವ ಅಂತ ಹೇಳ್ತಾನೆ. ಅಂದರೆ ಎಲ್ಲ ರೀತಿಯ ಹೊಸ ಕೋಶಗಳು ಯಾವ ರೀತಿ ಉತ್ಪತ್ತಿ ಆಗ್ತಾವಂದರೆ, ಮೊದಲೇ ಇರುವಂತಹ ಜೀವಕೋಶಗಳು ವಿಭಜನೆಯಾಗಿ ಹೊಸ ಜೀವಕೋಶಗಳ ಉತ್ಪತ್ತಿ ಆಗ್ತಾವ ಅಂತ ಹೇಳ್ತಾರೆ. ಈ ರುಡಾಲ್ಫ್ ವರ್ಚು ಏನು ಮಾಡ್ತಾನಂದರೆ, ಈ ಸಿಲ್ಡನ್ ಮತ್ತು ಸ್ವಾಮನ್ ಕೊಟ್ಟಂತಹ ಜೀವಕೋಶದ ಸಿದ್ಧಾಂತದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಏನು ಹೇಳ್ತಾನಂತಂದರೆ, ಎಲ್ಲ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಮತ್ತು ಅದರ ಉತ್ಪನ್ನಗಳಿಂದ ಅವು ಮಾಡಲ್ಪಟ್ಟಿವೆ ಅಂತ ಹೇಳ್ತಾನೆ. ಅದರ ಜೊತೆಗೆ ಅವೇನಂತಂದರೆ, ಎಲ್ಲ ಜೀವಕೋಶಗಳು ಎಲ್ಲಿಂದ ಉತ್ಪತ್ತಿ ಆಗ್ತಾವ ಅಂತಂದರೆ, ಮೊದಲೇ ಇರುವಂತಹ ಜೀವಕೋಶಗಳ ವಿಭಜನೆ ಆಗುವುದರಿಂದ ಹೊಸ ಜೀವಕೋಶಗಳು ಉತ್ಪತ್ತಿಯಾಗಿವ, ಎಲ್ಲ ಜೀವಕೋಶಗಳು ಉತ್ಪತ್ತಿಯಾಗ್ಯಾವ ಅಂಥೇಳಿ ಯಾರು ಹೇಳ್ತಾರೆ? ರುಡಾಲ್ಫ್ ವಿರ್ಚು ಅನ್ನುವಂಥ ಒಬ್ಬ ವಿಜ್ಞಾನಿ ಹೇಳ್ತಾನೆ. ಇದು ಏನಂತಂದರೆ ಕೋಶದ ಸಿದ್ಧಾಂತ. ಕೋಶದ ಸಿದ್ಧಾಂತ ಏನು ಹೇಳ್ತದಂದರೆ, ಎಲ್ಲ ಜೀವಕೋಶಗಳು ಮೂಲತಃ ಇರುವಂತಹ ಜೀವಕೋಶಗಳಿಂದ ಉತ್ಪತ್ತಿಯಾಗ್ಯವ ಅಂತ ಹೇಳ್ತಾರೆ. ಮತ್ತು ಈ ಜೀವರಾಶಿಗಳು ಎದರಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ತಾರೆ? ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಇದು ಏನಪ್ಪ ಅಂದರೆ ಕೋಶದ ಸಿದ್ಧಾಂತ. ಹಾಗಾದರೆ ಒಂದು ಅವಲೋಕನವನ್ನು ಮಾಡೋದು. ಈ ಕೋಶದೊಳಗೆ ಏನಿರ್ತದೆ, ಈ ಜೀವಕೋಶ ಹೆಂಗಿರ್ತದೆ ಅನ್ನೋದನ್ನು ಅಧ್ಯಯನ ಮಾಡೋದು. ನೆನ್ಪಿಟ್ಟುವರಿ, ಎಲ್ಲ ಜೀವಕೋಶವು ಅಂದರೆ ಏಕಕೋಶೀಯ ಜೀವಿಗಳಿರ್ಬೋದು, ಏಕಕೋಶೀಯ ಜೀವಿಗಳಾದ ಬ್ಯಾಕ್ಟೀರಿಯಾಗಳಿರ್ಬೋದು ಅಥವಾ ಆರ್ಕಿ ಬ್ಯಾಕ್ಟೀರಿಯಾಗಳಿರ್ಬೋದು. ಬಹುಕೋಶೀಯ ಜೀವಿಗಳಾದಂಥ ಸಸ್ಯಗಳು, ಪ್ರಾಣಿಗಳು ಮತ್ತು ಎಲ್ಲ ರೀತಿಯ ಜೀವಿಗಳಿರ್ಬೋದು. ಇವುಗಳು ಏನಿರ್ತವೆ, ಒಂದು ವಿಭಿನ್ನ ಪ್ರಕಾರದ ಸೆಲ್ ವಾಲ್, ಕೋಶಗೋಡೆ ಎನ್ನುವಂಥ. The cell wall is present around the cells of the prokaryotic cells and the eukaryotic cells, except in mycoplasm and animals. ನೋಡ್ರಿ, ವಿಭಿನ್ನ ಪ್ರಕಾರದ ಕೋಶಗೋಡೆಯನ್ನು ಹೊಂದಿರ್ತವೆ. ಬ್ಯಾಕ್ಟೀರಿಯಾಗಳು ವಿಭಿನ್ನ ಪ್ರಕಾರದ ಕೋಶಗೋಡೆಯನ್ನು ಹೊಂದಿರ್ತವೆ. ನಾವು ಇದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್, ಜೀವಕೋಶದ ವರ್ಗೀಕರಣದಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ವೇರ್ R.H. Whittaker taken the criteria to classify the organisms. One of the criteria is the cell wall, the composition of the cell wall. Where we studied, the bacteria are made up of different kind of a cell wall. It is called as a murine cell wall. The fungus is made up of, the cell wall of the fungus is made up of chitin. The plant cell wall is made up of cellulose or hemicellulose. But animals doesn't having the cell wall.
ಸೊ ಈ ಏನಂತೀವಿ ನಾವು ಏಕಕೋಶೀಯ ಜೀವಿಗಳಿರ್ಬೋದು ಅಥವಾ ಬಹುಕೋಶೀಯ ಜೀವಿಗಳು ವಿಭಿನ್ನವಾದ ಈ ಜೀವಕೋಶದ ಹೊರಗಡೆ ಒಂದು ಕೋಶ ಗೋಡೆಯನ್ನು ಹೊಂದಿರ್ತವೆ. ಎಕ್ಸೆಪ್ಟ್ ಅಂತ ಕರಿತೀವಿ. ಯಾವುಗಳಲ್ಲಿ ಮೈಕೋಪ್ಲಾಸಮ್ಗಳಲ್ಲಿ ಕೋಶಗೋಡೆ ಇರೋದಿಲ್ಲ ಮತ್ತು ಎನಿಮಲ್ಸ್ ಪ್ರಾಣಿಗಳ ಜೀವಕೋಶದಲ್ಲಿ ಕೋಶಗೋಡೆ ಇರೋದಿಲ್ಲ. ಆ್ಯಂಡ್ ಅ ಸೆಲ್ ಮೆಂಬ್ರೇನ್ ವಿಚ್ ಇಸ್ ಪ್ರೆಸೆಂಟ್ ವಿದಿನ್ ದ ಸೆಲ್ ವಾಲ್. ಇಟ್ ಇಸ್ ಪ್ರೆಸೆಂಟ್ ಇನ್ ಬೋತ್ ದ ಪ್ರೊಕ್ಯಾರಿಯೋಟ್ ಆ್ಯಂಡ್ ಯೂಕ್ಯಾರಿಯೋಟ್ ಆನಿಮಲ್ಸ್ ಆ್ಯಂಡ್ ದ ಪ್ಲಾಂಟ್ಸ್. ಈ ಕೋಶಗೋಡೆ, ಈ ಜೀವಕೋಶಗಳ ಕೋಶಗೋಡೆಗಳ ಒಳಗಡೆ ಏನಿರ್ತದೆ ಒಂದು ಕೋಶ ಪೊರೆ ಇರ್ತದೆ. ಈ ಕೋಶ ಪೊರೆ ಅದು ಪ್ರೊಕ್ಯಾರಿಯೋಟ್ ಇರ್ಬೋದು ಅಥವಾ ಯೂಕ್ಯಾರಿಯೋಟ್ ಇರ್ಬೋದು ಅಥವಾ ಸಸ್ಯಗಳಿರ್ಬೋದು ಮತ್ತು ಪ್ರಾಣಿಗಳ ಜೀವಕೋಶಗಳು ಇದನ್ನು ಹೊಂದಿರ್ತವಂಥದ್ದು. ಆ್ಯಂಡ್ ದ ಸೈಟೋಪ್ಲಾಸಮ್ ಈಸ್ ಆಕ್ಯುಪೈಡ್ the center of it is occupied the cell, and all cellular activities, the chemical reactions occur in the cytoplasm, and the cytoplasm keep the cell in the living state. ನೋಡ್ರಿ, ಈ ಕೋಶದ ಜೀವಕೋಶಗಳ ಒಳಗಡೆ ಒಂದು ದ್ರವ್ಯ ಇರ್ತದೆ. ಇಟ್ ಇಸ್ ಕಾಲ್ಡ್ ದ ಸೆಮಿ ಸಾಲಿಡ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂದರೆ ಅರೆಘನವಾದಂತಹ ಒಂದು ಕೋಶ ದ್ರವ್ಯ ಇರ್ತದೆ. ನೋಡ್ರಿ, ದ ಸೈಟೋಪ್ಲಾಸಮ್ is nothing but a semi-solid matrix. A semi-solid matrix is present within a cell, and all cellular activities and chemical reactions occur within that. And also it keep the cell in the living state ante. ಅಂದರೆ ಈ ಜೀವಕೋಶದ ಒಳಗಡೆ ಅರೆಘನವಾದಂತಹ ಒಂದು ದ್ರವ್ಯ ಇರ್ತದೆ, ಅದಕ್ಕೆ ಕೋಶ ದ್ರವ್ಯ ಅಂತ ಕರಿತೀವಿ. ಈ ಕೋಶ ದ್ರವ್ಯದ ಒಳಗಡೆ ಎಲ್ಲ ರೀತಿಯ ಸೆಲ್ಯುಲರ್ ಆ್ಯಕ್ಟಿವಿಟೀಸ್, ಕೋಶೀಯ ಚಟುವಟಿಕೆಗಳು ಆಗ್ತವೆ ಮತ್ತು ರಾಸಾಯನಿಕ ಪ್ರಕ್ರಿಯೆಗಳಾಗ್ತವೆ. ಈ ಕೋಶ ದ್ರವ್ಯದ ಒಳಗಡೆ ಎಲ್ಲ ರೀತಿಯ ಕೋಶೀಯ ಚಟುವಟಿಕೆಗಳು ಮತ್ತು ರಾಸಾಯನಿಕ ಪ್ರಕ್ರಿಯೆಗಳಾಗ್ತವೆ. ಮತ್ತು ಈ ಕೋಶವನ್ನು ಜೀವಂತವಾಗಿಡುವಂತಹ ಜೀವಂತ ಹಂತದಲ್ಲಿ ಯಾವುದು ಇರ್ತದಪ್ಪ ಅಂದರೆ ಈ ಕೋಶ ದ್ರವ್ಯ ಇರ್ತದೆ. ಆಲ್ವೇಸ್ ಅದು ಇರ್ತದೆ ನಮಗೆ. ಮತ್ತು ಇದರೊಳಗೆ ಏನಿರ್ತವೆ, ಈ ಕೋಶ ದ್ರವ್ಯದ ಒಳಗಡೆ ಏನಿರ್ತಾವೆ ಅಂದರೆ ಆಲ್ ಸೆಲ್ಯುಲರ್ ಬಾಂಡ್ ಆರ್ಗ್ಯಾನಿಸಮ್ಸ್. ದೇ ಆರ್ ಅಬ್ಸೆಂಟ್ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ಬಟ್ ಪ್ರೆಸೆಂಟ್ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್. ಸೊ ಈ ಕೋಶ ದ್ರವ್ಯದ ಒಳಗಡೆ ಮೆಂಬ್ರೇನ್ ಬಾಂಡ್ ಪೊರೆಯುಕ್ತವಾದಂತಹ ಆರ್ಗ್ಯಾನೆಲ್ಸ್ ಅಂಗಗಳಿರ್ತವೆ, ಒಳಗಡೆ ಇರ್ತವೆ. ಅವು ಯಾವಪ್ಪ ಅಂತಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಈ ರೀತಿಯಾದಂತಹ ಮೆಂಬ್ರೇನ್ ಬಾಂಡ್ ಆರ್ಗ್ಯಾನೆಲ್ಸ್ ಆರ್ ಪ್ರೆಸೆಂಟ್ ಇನ್ ದ cell, within a cell, but they are absent in prokaryote. The prokaryotic cell does not having the membrane bound organelles. Both prokaryotes and eukaryotes are having the ribosomes, membrane less organelles. The ribosomes are present in the prokaryotes are 70s, whereas in eukaryotes are 80s ribosomes are present. And in animals, one more organelle is present, is called a centriole, is helpful in the cell division but it is absent in the plant cell. ನೋಡ್ರಿ, ಈ ಕೋಶ ಜೀವಕೋಶಗಳ ದ್ರವ್ಯದ ಒಳಗಡೆ ಎಲ್ಲ ರೀತಿಯಂಥ ಅಂಗಗಳಿರ್ತಾವೆ ಅಂತ ಹೇಳ್ತೀವಿ. ಅವು ಯಾವಪ್ಪ ಅಂತಂದರೆ ಮೆಂಬ್ರೇನ್ ಬಾಂಡ್ ಅಂದರೆ ಪೊರೆಯುಕ್ತ ಅಂಗಗಳಿರ್ತವೆ. ಮೈಟೊಕಾಂಡ್ರಿಯಾ ಇರ್ಬೋದು, ಕ್ಲೋರೋಪ್ಲಾಸ್ಟ್ ಇರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಅಥವಾ ನೀವು ಏನಂತೀರಿ ಗಾಲ್ಗಿ ಕಾಂಪ್ಲೆಕ್ಸ್ಗಳು, ವ್ಯಾಕ್ಯೂಲ್ಸ್ಗಳು, ಎಲ್ಲ ರೀತಿಯ ಅಂಗಗಳಿರ್ತವೆ. ಇವು ಪ್ರೊಕ್ಯಾರಿಯೋಟಿಕ್ ಜೀವಕೋಶದ ಒಳಗಡೆ ಇರೋದಿಲ್ಲ. ಇದರ ಜೊತೆಗೆ ಏನಿರ್ತವೆ ಅಂದರೆ ರೈಬೋಸೋಮ್ಸ್ಗಳಿರ್ತವೆ. ರೈಬೋಸೋಮ್ಸ್ಗಳು ಪ್ರೊಕ್ಯಾರಿಯೋಟಿಕ್ ಜೀವಕೋಶದೊಳಗೂ ಇರ್ತವೆ, ಯೂಕ್ಯಾರಿಯೋಟಿಕ್ ಜೀವಕೋಶದೊಳಗೂ ಇರ್ತವೆ. ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು 70s ರೈಬೋಸೋಮ್ಸನ್ನು ಹೊಂದಿರ್ತವೆ, ಯೂಕ್ಯಾರಿಯೋಟಿಕ್ ಜೀವಕೋಶಗಳು 80s ರೈಬೋಸೋಮ್ಸನ್ನು ಹೊಂದಿರ್ತವೆ. ಮತ್ತು ಎನಿಮಲ್ ಮತ್ತು ಪ್ರಾಣಿಗಳಿಗೆ ನೋಡಿದಾಗ, ಅಂದರೆ ಪ್ರಾಣಿಗಳು ಮತ್ತು ಸಸ್ಯಗಳಿಗೆ ನೋಡಿದಾಗ, ಪ್ರಾಣಿಗಳಲ್ಲಿ ಒಂದು ವಿಭಿನ್ನ ಪ್ರಕಾರದ ಆರ್ಗ್ಯಾನೆಲ್ ಇರ್ತದೆ, ಅದಕ್ಕೆ ಸೆಂಟ್ರಿಯೋಲ್ ಅಂತ ಕರಿತೀವಿ. ಈ ಕೋಶದ ವಿಭಜನೆ ಆಗಲಿಕ್ಕೆ ಅದು ಸಹಾಯ ಮಾಡ್ತದೆ. ಈ ಸೆಂಟ್ರಿಯೋಲ್ ಎಲ್ಲಿರಂಗಿಲ್ಲ, ಸಸ್ಯಗಳ ಜೀವಕೋಶದೊಳಗಡೆ ಇರೋದಿಲ್ಲ. ಆ್ಯಂಡ್ ದ ಸೈಜ್ ಆಫ್ ದ ಸೆಲ್, ದ ಸೈಜ್ ಆಫ್ ದ ಸ್ಮಾಲೆಸ್ಟ್ ಪ್ರೊಕ್ಯಾರಿಯೋಟ್ಸ್, ದ ಸೈಜ್ ಆಫ್ ದ ಪ್ರೊಕ್ಯಾರಿಯೋಟ್, the smallest bacteria, known bacteria is called mycoplasm, having 0.3 micrometer in diameter, whereas the normal bacteria having 3 to 5 micrometer in diameter. ಪ್ರೊಕ್ಯಾರಿಯೋಟ್ಗಳ ಸೈಜ್ಗಳನ್ನು ನೋಡಿದ್ರೆ, ಅಂದರೆ ಜೀವಕೋಶಗಳು ದ ಸೈಜ್, ಶೇಪ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಆರ್ ಡಿಫ್ರೆಂಟ್.
ಜೀವಕೋಶಗಳ ಗಾತ್ರ, ಆಕಾರ ಮತ್ತು ಚಟುವಟಿಕೆಗಳಲ್ಲಿ ವಿಭಿನ್ನವಾಗಿರ್ತವೆ ಅಂತ ಹೇಳ್ತಾರೆ. ಈ ಜೀವಕೋಶಗಳು ಅತ್ಯಂತ ಚಿಕ್ಕದಾದಂಥ ಒಂದು ಜೀವಿ ಮೈಕೋಪ್ಲಾಸಮ್ 0.3 ಮೈಕ್ರೋಮೀಟರ್ ಡಯಾಮೀಟರನ್ನು ಹೊಂದಿರ್ತದೆ. ಅದೇ ರೀತಿ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ 3-5 ಮೈಕ್ರೋಮೀಟರ್ ಡಯಾಮೀಟರ್ ಆಗಿರ್ತವೆ. ದ ನೋನ್ ಯೂಕ್ಯಾರಿಯೋಟ್ ನೋಡ್ಬೇಕಾದ್ರೆ ದ ನೋನ್ ಆಸ್ಟ್ರಿಚ್ ಎಗ್ is having the largest diameter of 170 into 300 meter, or the RBC having the 7 micrometer in diameter in size, where the neurons are the longest cells in the human body. Neurons are the longest cells in the human body ಅಂತ ಕರೀತೀವಿ. ನೋಡಿ, ಹಾಗೆ ಆಸ್ಟ್ರಿಚ್ ಉಷ್ಟ್ರಕ್ಷಿಯ ಮೊಟ್ಟೆ ಅಲ್ಲಿರುವಂಥ ಜೀವಕೋಶಗಳು ಅತ್ಯಂತ ದೊಡ್ಡದಾಗ್ತಂಥ ಆಕಾರ ಹೊಂದಿರುವಂಥ ಗಾತ್ರವನ್ನು ಹೊಂದಿರುವಂಥ ಜೀವಕೋಶಗಳಾಗಿವೆ. ಅದ್ರ ಜೊತೆ ಕೆಂಪು ರಕ್ತ ಕಣಗಳು 7 ಮೈಕ್ರೋಮೀಟರ್ ಗಾತ್ರವನ್ನು ಹೊಂದಿರ್ತವೆ. ಅದರ ಜೊತೆ ಮನುಷ್ಯನ ನರ್ವ್ ಸೆಲ್ಸ್ ಅಂತ ಕರಿತೀವಿ, ನ್ಯೂರಾನ್ಸ್ಗಳು, ನರಕೋಶಗಳು ಎಷ್ಟಿರ್ತಂದರೆ ಅತ್ಯಂತ ಉದ್ದನಾದಂತಹ ಏನಂತಂದರೆ ಜೀವಕೋಶವನ್ನು ಅವು ಹೊಂದಿರ್ತವೆ ಅಂತ ಹೇಳ್ತವೆ. ಹಾಗೆ ದ ಶೇಪ್ ನೋಡಬೇಕಾದ್ರೆ, ಕೋಶದ ಆಕಾರವನ್ನು ನೋಡಬೇಕಾದ್ರೆ ಡಿಪೆಂಡ್ ಆನ್ ದೇರ್ ಫಂಕ್ಷನ್ಸ್ there are different shapes, like some are cube like, some are thread like, some are filamentous like, some are cuboidal, like different shapes are present in the cell. ಬೇರೆ ಬೇರೆ ವಿಭಿನ್ನ ಪ್ರಕಾರದ ಕೋಶದ ಆಕಾರವನ್ನು ಹೊಂದಿರ್ತವೆ. ಯಾಕೆ? ಅವುಗಳ ಯಾವ ರೀತಿಯ ಕಾರ್ಯವಿಧಾನವನ್ನು ಮಾಡ್ತವೆ, ಯಾವ ರೀತಿಯ ಕಾರ್ಯವಿಧಾನವನ್ನು ಮಾಡ್ತವಲ್ಲ ಅದರ ಮೇಲೆ ಜೀವಕೋಶಗಳು ವಿಭಿನ್ನ ಆಕಾರ ವ್ಯವಸ್ಥೆಯನ್ನು ಹೊಂದಿರ್ತವೆ. ತದನಂತರದಲ್ಲಿ ನಾವೇನು ನೋಡೋಣ ಅಂದರೆ, ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್. ನೋಡಿರಿ, ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಸೆಲ್ಸ್, ದ ಪ್ರೊಕ್ಯಾರಿಯೋಟಿಕ್ ಸೆಲ್ ಆ್ಯಂಡ್ ದ ಯೂಕ್ಯಾರಿಯೋಟಿಕ್ ಸೆಲ್. ದ ಸೈಜ್ typically the prokaryotic cell having 0.3 to 3 micrometer in diameter, whereas eukaryotes are having 10 to 100 nanometer in diameter. 100 millimeter in diameter. ನೋಡ್ರಿ, ಜೀವಕೋಶ ಪ್ರೊಕ್ಯಾರಿಯೋಟ್ಗಳಲ್ಲಿರುವಂಥ ಜೀವಕೋಶಗಳು 0.3 ಮಿಲಿಮೀಟರ್, 0.3 to 3 ಮೈಕ್ರೋಮೀಟರ್ ಇನ್ ಡಯಾಮೀಟರ್ ಹೊಂದಿರ್ತಾವ. ಇವು ದೊಡ್ಡದಾಗಿರ್ತವೆ, ಇವಕ್ಕಿಂತ ಇವು ದೊಡ್ಡದಾಗಿರ್ತವೆ ಅಂತ ಹೇಳ್ತಾರೆ. ದ ಸೆಲ್ ವಾಲ್, ನಾನು ಆಲ್ರೆಡಿ ಹೇಳಿದ್ದೀನಿ, ಜೀವಕೋಶಗಳು ಪ್ರೊಕ್ಯಾರಿಯೋಟ್ಸಲ್ಲಿರುವಂಥ ಜೀವಕೋಶಗಳು ಕೋಶ ಗೋಡೆಯನ್ನು ಹೊಂದಿರ್ತವೆ. ಕೋಶಗೋಡೆ ವಿಭಿನ್ನ ಪ್ರಕಾರದ ಕೋಶಗೋಡೆಯನ್ನು ಹೊಂದಿರ್ತವೆ. ಮೈಕೋಪ್ಲಾಸಮ್ಗಳಲ್ಲಿ ಕೋಶಗೋಡೆ ಇರೋದಿಲ್ಲ. ದ ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್ ಬಟ್ ಎಕ್ಸೆಪ್ಟ್ ಇನ್ ಆ್ಯನಿಮಲ್ಸ್ ಅಂತಾರೆ. ಅಂದರೆ ಪ್ರಾಣಿಗಳನ್ನು ಹೊರತುಪಡಿಸಿ ಎಲ್ಲ ರೀತಿಯ ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಕೋಶಗೋಡೆಯನ್ನು ಹೊಂದಿರ್ತವೆ. ದ ಸೈಟೋಪ್ಲಾಸಮ್, there is no cytoskeleton is present in the prokaryote cell and there is no cellular cytoplasmic streaming. But in eukaryotic cell, the cytoplasm showing the cytoskeleton and cytoplasmic streaming ಅಂತ ಕರಿತೀವಿ. ಅಂದರೆ ಈ ಪ್ರೊಕಾರ್ಯೋಟಿಕ್ ಜೀವಕೋಶಗಳಲ್ಲಿ ಕೋಶೀಯ ಅಸ್ಥಿಪಂಜರ, ನೋಡಿರಿ ಎಷ್ಟು ಚೆನ್ನಾಗಿದೆ. ಕೋಶದ ಒಳಗಡೆ ಒಂದು ಕೋಶೀಯ ಅಸ್ಥಿಪಂಜರವನ್ನು ಇವು ಹೊಂದಿರೋದಿಲ್ಲ, ಆದರೆ ಇವು ಹೊಂದಿರ್ತಾವ. ಒಂದು ಕೋಶೀಯ ಅಸ್ಥಿಪಂಜರವನ್ನು ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಹೊಂದಿರ್ತಾವ, ಇವು ಹೊಂದಿರೋಂಗಿಲ್ಲ. ಮತ್ತು ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಅಂತ ಕರಿತೀವಿ. ಈ ಜೀವಕೋಶದ ಒಳಗಡೆ ಏನಿರ್ತದೆ, ಒಂದು ಚಲನೆ ಇರ್ತದೆ. ಈ ಕೋಶ ದ್ರವ್ಯದ ಒಳಗಡೆ ಒಂದು ಪ್ರಕಾರದ ಒಂದು ಚಲನೆ ಇರ್ತದೆ. ಆ ಚಲನೆಯನ್ನು ಬಹುಕೋಶೀಯ ಜೀವಕೋಶಗಳು ಹೊಂದಿರ್ತಾವ, ಆದರೆ ಏಕಕೋಶೀಯ ಜೀವಕೋಶಗಳು ಹೊಂದಿರಂಗಿಲ್ಲ ಅಂತ ಹೇಳ್ತಾರೆ. ಪ್ಲಾಸ್ಮಾ ಮೆಂಬ್ರೇನ್ ವಿತ್ ಸ್ಟಿರಾಯ್ಡ್, ನೋಡಿ ನಾನು ನಿಮಗೆ ಹೇಳಿದ್ದೀನಿ, ಅದು ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಇರ್ಬೋದು ಅಥವಾ ಯೂಕ್ಯಾರಿಯೋಟಿಕ್ ಜೀವಕೋಶ ಇರ್ಬೋದು, ಅವುಗಳಲ್ಲಿ ಒಂದು ಕೋಶ ಪೊರೆ ಇರ್ತದೆ. ಆದರೆ ಈ ಬಹುಕೋಶೀಯ ಜೀವಕೋಶಗಳಲ್ಲಿ ಏನಿರ್ತಂದರೆ, ಅಂದರೆ ಯೂಕ್ಯಾರಿಯೋಟ್ಸ್ಗಳಲ್ಲಿ ಏನಿರ್ತದಪ್ಪ ಅಂತಂದರೆ ಸ್ಟಿರಾಯ್ಡ್ಗಳು, ವಿಭಿನ್ನ ಪ್ರಕಾರದ ಸ್ಟಿರಾಯ್ಡ್ಸ್ಗಳಿರ್ತವ, ಇಲ್ಲಿ ಇರೋದಿಲ್ಲ. ದ ನ್ಯೂಕ್ಲಿಯರ್ ಮೆಂಬ್ರೇನ್ ಆ್ಯಂಡ್ ನ್ಯೂಕ್ಲಿಯೋಲಸ್ ಆರ್ ಅಬ್ಸೆಂಟ್ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್, ದ ಪ್ರೆಸೆಂಟ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್ ಅಂತ. ಈ ಕೋಶ ಕೇಂದ್ರದ ಪೊರೆ ಮತ್ತು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಇವೆರಡೂ ಪ್ರೊಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ ಇರೋದಿಲ್ಲ, ಇವು ಇಲ್ಲಿ ಇರ್ತಾವ ಅಂತ ಹೇಳ್ತಾರೆ.
ಕ್ರೋಮೋಸೋಮ್ಸ್ ನೋಡ್ರಿ, ಈ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ಗಳು, ಅದಕ್ಕೆ ನಾವು ಪ್ರೋಕ್ಯಾರಿಯೋಟಿಕ್ ಅಂತ ಕರಿತೀವಿ. ಪ್ರಾಥಮಿಕ ಹಂತದ ಕೋಶ ಕೇಂದ್ರವನ್ನು ಹೊಂದಿದಂತಹ ಜೀವಿಗಳಿಗೆ ನಾವು ಪ್ರೋಕ್ಯಾರಿಯೋಟ್ಸ್ಗಳು ಅಂತ ಕರಿತೀವಿ. ಉನ್ನತ ಹಂತದ ಕೋಶ ಕೇಂದ್ರವನ್ನು ಹೊಂದಿದಂಥ ಜೀವಿಗಳಿಗೆ ನಾವು ಯೂಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಆದ ಕಾರಣ ಇದರೊಳಗಡೆ ಒಂದೇ ಒಂದು ಎಳೆಯಾದಂತಹ ಉದ್ದಾದಂತಹ DNA ಹೊಂದಿರ್ತದೆ. ಇದಕ್ಕೆ ನಾವೇನು ಕರಿತೀವಿ? ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ನ್ಯೂಕ್ಲಿಯಾಯ್ಡ್, ಇನ್ಸಿಪಿಯಂಟ್ ನ್ಯೂಕ್ಲಿಯಸ್. ನೋಡ್ರಿ, ಒಂದೇ ಒಂದು ಎಳೆಯದಂಥ ಉದ್ದನಾದಂಥ DNA ಹೊಂದಿರ್ತಾವ, ಅದಕ್ಕೆ ನಾವೇನು ಕರಿತೀವಿ? ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಆದರೆ ಬಹುಕೋಶೀಯ ಜೀವಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ವರ್ಣತಂತುಗಳು, ಕ್ರೋಮೋಸೋಮ್ಸ್ ಅಂದರೆ ವರ್ಣತಂತುಗಳನ್ನು ಹೊಂದಿರ್ತವೆ. ಮೆಂಬ್ರೇನ್ ಬೌಂಡ್ ಆರ್ಗ್ಯಾನೆಲ್ಸ್ ಅಂತ ಕರಿತೀವಿ. ಇಲ್ಲಿ ಇರೋದಿಲ್ಲ. ಪ್ರೋಕ್ಯಾರಿಯೋಟಿಕ್ ಸೆಲ್ನಲ್ಲಿ ಯಾವುದೇ ರೀತಿಯಾದಂಥ ಪೊರೆಯುಕ್ತ ಆರ್ಗ್ಯಾನೆಲ್ಸ್ಗಳು ಜೀವಕೋಶದ ಒಳಗಡೆ ಇರೋದಿಲ್ಲ. ಆದರೆ ಇಲ್ಲಿ ಪೊರೆಯುಕ್ತ ಆರ್ಗ್ಯಾನೆಲ್ಸ್ಗಳಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಗಾಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್ಸ್, ವ್ಯಾಕ್ಯೂಲ್ಸ್, ಮೈಕ್ರೋಬಾಡೀಸ್ ಇವೆಲ್ಲವೂ ಇಲ್ಲಿ ಇರ್ತಾವೆ. ಇವು ಇರೋಂಗಿಲ್ಲ. ಸೆಲ್ ಡಿವಿಷನ್ ಇಲ್ಲೇನಾಗ್ತದೆ? ಬೈನರಿ ಫಿಷನ್ ಅಂದರೆ ದ್ವಿಭಜನೆ ಮುಖಾಂತರ ಇಲ್ಲಿ ಕೋಶ ವಿಭಜನೆ ಆದರೆ ಇಲ್ಲಿ ತಂತುಳ ವಿದಳನ ಮತ್ತು ಅರೆ ವಿದಳನ. ಮೈಟೋಸಿಸ್ ಅಂದರೆ ತಂತುಳ ವಿದಳನ, ಮಿಯೋಸಿಸ್ ಅಂದರೆ ಅರೆ ವಿದಳನ. ಇವುಗಳ ಮುಖೇನ ಏನಾಗ್ತಂದರೆ ಕೋಶ ವಿಭಜನೆ ಆಗ್ತದೆ. ಈ ಪ್ರೋಕ್ಯಾರಿಯೋಟ್ ಸೆಲ್ಗಳು 70S ರೈಬೋಸೋಮ್ಸ್ಗಳನ್ನು ಹೊಂದಿದ್ದಾರೆ. ಯೂಕ್ಯಾರಿಯೋಟಿಕ್ ಸೆಲ್ಗಳು 80S ರೈಬೋಸೋಮ್ಸ್ಗಳನ್ನು ಹೊಂದಿರ್ತಾವೆ. ನೋಡಿರಿ ಎಷ್ಟು ವ್ಯತ್ಯಾಸಗಳವ. ಇವುಗಳನ್ನು 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ನಿಮ್ಗೆ ಕೇಳ್ತಾರೆ, ಅಥವಾ ಕೆಲವೊಂದು ಟೈಮ್ 5 ಮಾರ್ಕ್ಸ್ಗೂ ಕೇಳ್ತಾರೆ ಕ್ವಶನ್. ಆದ ಕಾರಣ ಇದು ಬಹಳಷ್ಟು ಏನದ ಉಪಯುಕ್ತವ. ಇದರೊಂದಿಗೆ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಇಲ್ಲಿ ಏನಕ್ಕೆ ಹೇಳ್ತೀವಿ ನಾವು ಅಂತಂದರೆ, ಕೋಶದ ಸಿದ್ಧಾಂತ, ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ಗಳ ನಡುವೆ ವ್ಯತ್ಯಾಸಗಳ ಬಗ್ಗೆ ನಡೆಸಿವಿ. ಇನ್ನು ಮುಂದಿನ ತರಗತಿ ಒಳಗೆ ನಾವು ಪ್ರೋಕ್ಯಾರಿಯೋಟಿಕ್ ಸೆಲ್, ದ ಸ್ಟ್ರಕ್ಚರ್ ಆಫ್ ದ ಪ್ರೋಕ್ಯಾರಿಯೋಟಿಕ್ ಸೆಲ್, ಈ ಪ್ರೋಕ್ಯಾರಿಯೋಟ್ ಜೀವಿಗಳಲ್ಲಿರುವಂಥ ಜೀವಕೋಶದ ಆಕಾರ ವ್ಯವಸ್ಥೆಯ ಬಗ್ಗೆ ನನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಅಲ್ಲಿವರೆಗೆ ನಿಮಗೆ ಧನ್ಯವಾದಗಳು.